ಇನ್ನು ಬಿಜೆಪಿ ಪ್ರತಿಭಟನೆಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಳ್ಳೇದು ಮಾಡಿದ್ರೆ ಮೋದಿ ಮಾಡಿದ್ದು ಅಂತ ಹೇಳ್ತಾರೆ, ಇಲ್ಲದೆ ಇದ್ರೆ ಸಿದ್ದರಾಮಯ್ಯ ಮೇಲೆ ಆಪಾದನೆಯನ್ನ ಮಾಡ್ತಾರೆ. ನೀವೆಲ್ಲ ರಾಜಕಾರಣ ಬಿಟ್ಟು ಡ್ರಾಮಾ ಕಂಪನಿಯನ್ನ ಕಟ್ಟಿ ಅಂತ ಬಿಜೆಪಿಯ ಪ್ರತಿಭಟನೆಗೆ ಸಚಿವ ರಾಮಲಿಂಗಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಳ್ಳೇದು ಮಾಡಿದ್ರೆ ಮೋದಿ ಮಾಡಿದ್ದು ಅಂತಾರೆ, ಇಲ್ಲದೆ ಇದ್ರೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದು ಅಂತಾರೆ. ಇವರೆಲ್ಲ ರಾಜಕಾರಣ ಬಿಟ್ಟು ಡ್ರಾಮಾ ಕಂಪನಿ ಕಟ್ಟಬೇಕು. ಮೋದಿ ಸರ್ಕಾರ ಹೆಚ್ಚು ಹೊಸ ಸಾಲ ಮಾಡ್ಕೊಂಡಿದೆ, ಯಾರ ಖಜಾನೆ ಖಾಲಿ ಆಗಿದೆ ಅಂತ ಅಂಕಿ ಅಂಶಗಳನ್ನ ನೋಡಿ ತಿಳ್ಕೊಳ್ಳಿ ಅಂತ ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದರು. ಈಗ ಮೆಟ್ರೋಗೆ ನಮ್ಗೆ ಅಧ್ಯಕ್ಷರ ನೇಮಕ ಮಾಡೋದು ಅವರೇ, ಸದಸ್ಯರ ನೇಮಕ ಮಾಡೋದು ಅವರೇ, ಕೇಂದ್ರ ಮತ್ತೆ ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋದು ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡೇ ತೀರ್ಮಾನ ತಗೊಳ್ಳೋದು. ಸುಮ್ಮನೆ ಏನಾದ್ರು ಒಳ್ಳೆ ಕೆಲಸ ಆದ್ರೆ ಮೋದಿ ಅವ್ರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ. ಏನಾದ್ರು ಬೆಲೆ ಏರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯ ಅವರು ಮಾಡ್ಬಿಟ್ಟಿದ್ದು, ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಈ ಬಿಜೆಪಿ ಅವರು ಹುಟ್ಟು ಸುಳ್ಳುಗಾರರು ಅವರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ. ಅವ್ರಿಗೆ ಮಾಡ್ತಾರೆ ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳು ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅಯ್ಯೋ ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿ ಆಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆ ಅಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿ ಅವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದ್ದು, ಮೋದಿ ಅವ್ರ ಖಾಲಿ ಆಗಿದ್ದು, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದ್ದು ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ. ಈಗ ಮೆಟ್ರೋಗೆ ನಮ್ಗೆ ಅಧ್ಯಕ್ಷರ ನೇಮಕ ಮಾಡೋದು ಅವರೇ, ಸದಸ್ಯರ ನೇಮಕ ಮಾಡೋದು ಅವರೇ, ಕೇಂದ್ರ ಮತ್ತೆ ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋದು ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡೇ ತೀರ್ಮಾನ ತಗೊಳ್ಳೋದು. ಸುಮ್ಮನೆ ಏನಾದ್ರು ಒಳ್ಳೆ ಕೆಲಸ ಆದ್ರೆ ಮೋದಿ ಅವ್ರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ.